ರಾಜ್ಯದ ಜನರೇ ಗಮನಿಸಿ, ಇಂದು ಮಹಾಮಳೆ ಫಿಕ್ಸ್. ಬೆಂಗಳೂರಿನಲ್ಲಿ ಇಂದು ಆರ್ಭಟಿಸಲಿರುವ ಮೇಘರಾಜ. ರಾಜ್ಯದ ಜನ ಗಮನಿಸಬೇಕು, ಇಂದು ಮತ್ತೆ ಮಹಾಮಳೆ ಫಿಕ್ಸ್. ಬೆಂಗಳೂರಿನಲ್ಲಿ ಇಂದು ಆರ್ಭಟಿಸಲಿರೋ ಮೇಘರಾಜ. ಸಿಲಿಕಾನ್ ಸಿಟಿಯ ಹಲವೆಡೆ ಭಾರೀ ಮಳೆ ಮುನ್ಸೂಚನೆ ಇವತ್ತು. ಗುಡುಗು ಮಿಂಚು ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ. ಬೆಂಗಳೂರಿನಲ್ಲಿ ದಿನವಿಡೀ ಮೋಡ ಕವಿದ ವಾತಾವರಣ. ಮೈಸೂರು, ಮಂಡ್ಯ, ತುಮಕೂರಿನಲ್ಲಿ ಗಾಳಿ ಮಳೆ ಆರ್ಭಟ. ಒಂದೆಡೆ ಸುಡುವ ಬಿಸಿಲು, ಇನ್ನೊಂದೆಡೆ ಅಬ್ಬರಿಸುವ ಮಳೆ. ವರುಣ ಭಾಸ್ಕರನ ನಡುವೆ ಶುರುವಾಗಿದೆ ಜುಗಲ್ಬಂದಿ. ಕಲಬುರಗಿ, ಬೀದರ್ನಲ್ಲಿ ತಾಪಮಾನ ಏರಿಕೆ ಭೀತಿ. ಮುಂಬರುವ 3 ದಿನಗಳ ಕಾಲ ಉಷ್ಣ ಗಾಳಿಯ ಎಚ್ಚರಿಕೆ. ಮಳೆ ಮುನ್ಸೂಚನೆ ಬೆನ್ನಲ್ಲೇ ಸಂಚಾರ ದಟ್ಟಣೆ ಭೀತಿ ಎದುರಾಗಿದೆ. ತಗ್ಗು ಪ್ರದೇಶಗಳ ಜನರಿಗೆ ಎಚ್ಚರಿಕೆಯಿಂದಿರಲು ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯದ ಜನ ಗಮನಿಸಬೇಕು. ಬೆಂಗಳೂರಿನಲ್ಲಿ ಇವತ್ತು ದೊಡ್ಡ ಮಟ್ಟದ ಮಳೆ ಆಗುವಂಥದ್ದು. ಸಿಲಿಕಾನ್ ಸಿಟಿಯ ಹಲವೆಡೆ ಭಾರಿ ಮಳೆಯ ಮುನ್ಸೂಚನೆ ಕಾಣಿಸ್ತಾ ಇದೆ. ಬೆಂಗಳೂರಿನಲ್ಲಿ ಮಳೆ ಆಯಿತು ಅಂತ ಅಂದರೆ ಯಾವ ರೀತಿಯಾದಂಥ ಪರಿಸ್ಥಿತಿ ಇರುತ್ತೆ ಅಂತ ಎಲ್ಲರೂ ಕೂಡ ನೋಡಿದ್ದೀರಾ. ಹಾಗಾಗಿ ಸಾಯಂಕಾಲ ಮನೆಗೆ ಹೋಗುವಂಥವ್ರು ಬೇಗ ಹೋಗಿ ಮನೆ ಸೇರ್ಕೊಳ್ಳಿ. ಇನ್ನು ತಗ್ಗು ಪ್ರದೇಶದಲ್ಲಿರುವಂಥ ಮನೆಗಳನ್ನು ಮಾಡ್ಕೊಂಡಿರ್ತಾರೆ, ಒಂದಿಷ್ಟು ಏರಿಯಾಗಳಲ್ಲಿ ಇರ್ತಾರೆ ಅಲ್ವಾ, ಅಲ್ಲಿ ಇರುವಂಥವರೆಲ್ಲ ಒಂದಿಷ್ಟು ಕೇರ್ಫುಲ್ ಆಗಿರಬೇಕು, ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಏನೇನೆಲ್ಲ ಸೇಫ್ಟಿ ಪರ್ಪಸ್ ಏನು ಬೇಕೋ ಅದೆಲ್ಲ ಮಾಡ್ಕೊಳ್ಳಿ. ದೊಡ್ಡ ಮಟ್ಟದ ಮಳೆ ಸುರಿಯುವಂಥ ಸೂಚನೆ ಇರುವಂಥದ್ದು. ಯಾಕಂದರೆ ಈಗಾಗಲೇ ಸತತವಾಗಿ 4 ದಿನ ಮಳೆ ಇದೆ ಅಂತ ಹವಾಮಾನ ಇಲಾಖೆ ಘೋಷಣೆಯನ್ನು ಮಾಡಿತ್ತು. ಅದಾದ ಮೇಲೆ ಬೆಂಗಳೂರಿನಲ್ಲಿ ಯಾವ ಮಟ್ಟಿಗೆ ಮಳೆ ಆಯಿತು ಅನ್ನೋದು ಸಹಿತ ಗೊತ್ತು. ಗೋಡೆ ಕುಸಿತ ಆಗುತ್ತೆ, ಅದರಿಂದ ಎಷ್ಟೋ ಜೀವಗಳಲ್ಲಿ ಹಾನಿಯಾಗುತ್ತೆ, ದುರ್ಮರಣಗಳಾಗುತ್ತೆ. ಅದಾದಮೇಲೆ ಎಲ್ಲೆಡೆ ಮರಗಳು ಬೀಳುತ್ತೆ, ವಾಹನ ಸವಾರರಿಗೆ ಕಷ್ಟ. ಹಾಗಾಗಿ ಸಾಯಂಕಾಲ ಬೇಗ ಹೋಗಿ ಮನೆಯನ್ನು ಸೇರ್ಕೊಳ್ಳಿ. ಇನ್ನು ಅದ್ರ ಜೊತೆಗೆ ಮಳೆ ಆಗ್ತಾ ಇದೆ ಅಥವಾ ಏನೋ ಈ ರೀತಿಯಾಗಿ ಸಿಚುವೇಶನ್ಸ್ ಇದೆ ಅಂತ ಅಂದರೆ ಲೈಟ್ ಕಂಬಗಳ ಹತ್ರ ಹೋಗಿ ನಿಂತ್ಕೊಳ್ಳುವಂಥದ್ದು ಅಥವಾ ಇನ್ನಿತರ ಬೇರೆ ಗೋಡೆಗಳ ಪಕ್ಕದಲ್ಲಿ ಹೋಗಿ ನಿಂತ್ಕೊಳ್ಳುವಂಥದ್ದು ಅಥವಾ ಮರಗಳ ಕೆಳಗಡೆ ನಿಂತ್ಕೊಳ್ಳುವಂಥ ಕೆಲಸ ಮಾಡಬೇಡಿ. ಯಾಕಂದರೆ ಇಂಥ ಬಿರುಗಾಳಿ ಸಹಿತ ಮಳೆ ಇರುವುದರಿಂದ ಅಲ್ಲಿ ಮರಗಳು ಧರೆಗುರುಳುವಂಥ ಚಾನ್ಸಸ್ ಇರುತ್ತೆ. ಇನ್ನು ಕಟ್ಟಡಗಳ ಬಳಿ ಹೋಗಿ ನಿಂತ್ಕೊಂಡಾಗ ಅಲ್ಲಿ ಕಟ್ಟಡಗಳು ಕೂಡ ಬೀಳುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಹಾಗಾಗಿ ಆದಷ್ಟು ಹೋಗಿ ಬೇಗನೆ ಮನೆಯನ್ನು ಸೇರ್ಕೋಬೇಕು. ಇನ್ನು ಅದರ ಜೊತೆಗೆ ಯಾರು ಈ ತಗ್ಗು ದಿಮ್ಮೆ ಪ್ರದೇಶದಲ್ಲಿ ಇರ್ತಾರಲ್ವ ಅಂಥವರೆಲ್ಲ ಸ್ವಲ್ಪ ಎಚ್ಚರಿಕೆಯಾಗಿರಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಮುಂಬರುವ 3 ದಿನಗಳ ಕಾಲ ಉಷ್ಣ ಗಾಳಿಗೆ ಎಚ್ಚರಿಕೆ. ನೋಡಿ, ಒಂದು ಕಡೆ ಈಗ ಈ ಕಡೆ ಬೆಂಗಳೂರು ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಮಳೆಯ ಮುನ್ಸೂಚನೆ ಹೆಚ್ಚಾಗಿದೆ, ಮಳೆನೂ ಹೆಚ್ಚಾಗಿ ಆಗ್ತಾ ಇದೆ. ಬಟ್ ಈ ಬೀದರು, ಕಲಬುರಗಿ ಈ ಕಡೆ ನಾವು ಗಮನಿಸಿದ್ರೆ ದೊಡ್ಡ ಮಟ್ಟದ ಬಿಸಿಲು, 40 ಡಿಗ್ರಿವರೆಗೂ ಉಷ್ಣಾಂಶ ಇರುವಂಥದ್ದು. ಸೊ ಅಲ್ಲಿ ಯಾಕಪ್ಪ ಮಳೆ ಆಗ್ತಿಲ್ಲ ಅಂತ ಜನ ತತ್ತರಿಸ್ತಾ ಇದ್ದಾರೆ. ಆ ಮಟ್ಟಿಗೆ ಬಿಸಿಲು ಇರುವಂಥದ್ದು. ಒಂದು ಕಡೆ ಬಿಸಿಲು, ಇನ್ನೊಂದು ಕಡೆ ಮಳೆ. ಹೀಗಾಗಿ ಜನ ಒಂದು ರೀತಿಯಾಗಿ ತತ್ತರಗೊಳ್ತಾ ಇದ್ದಾರೆ ಇವುಗಳನ್ನೆಲ್ಲ ಕಂಡು.